ಹಲೋ ಫ್ರೆಂಡ್ಸ್, ನೀವು ಯಾರಾದರೂ ಹೊಸಪೇಟೆಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಬೇಕನ್ನೋರು, ಮಾಡ್ತಾ ಇದ್ದವರು ಒಂದು ಸ್ವಲ್ಪ ಜಾಗೃತವಾಗಿರಿ. ಇವ್ರ ಹೆಸರು ವೀರೇಶ್ ಅಂತ. ಅವ್ರ ಫೋನ್ ನಂಬರ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ. ಇವರು ನನ್ನ ಕರ್ಕೊಂಡೋಗಿ ಇಲ್ಲಿ ಟಿ ವಿ ಡ್ಯಾಮ್ ಹತ್ರ ಸ್ವಲ್ಪ ಮುಂದೆ ಹೋದ್ರೆಗಿನ ಅದರ್ಸ್ ಲೇಔಟ್ ಅಂತ ಒಂದು ಡಾಬಾ ಇದೆ. ಆ ಡಾಬಾ ಹತ್ರ ನನಗೆ ಕೆಲಸ ಕೊಟ್ಟರು. ಇಲ್ಲಿ ಅಲ್ಲೇ ಇರೋಕ್ಕೆ ರೂಮು, 3 ಹೊತ್ತು ಊಟ ಅಂತೇಳಿ ಬಿಟ್ಟರು. ಬಟ್ ಅವರು ಬೆಳಗ್ಗೆ ಟಿಫೇನು 12:30ಗೆ, ಮಧ್ಯಾಹ್ನ ಊಟ 4:30, 5 ಗಂಟೆಗೆ, ಮತ್ತು ರಾತ್ರಿ ಊಟ 12 ಗಂಟೆ ಇಲ್ಲ 11:30ಗೆ ಹಂಗೆ ಕೊಟ್ಟರು. ನಾನು ಹಾಗಿದ್ದರೂ ಕೂಡ ನಾನು 1 ತಿಂಗಳು ಕೆಲಸ ಮಾಡಿದೆ. ಆದರೆ ಕೂಡ ನನ್ನ ಮಗ ಒಂದು ಫೋನ್ ಕೂಡ ನನ್ನ ಫೋನು ರಿಸೀವ್ ಮಾಡ್ತಾಯಿಲ್ಲ. ಅವನು ಫೋನ್ ಎತ್ತುತ್ತಾನೂ ಇಲ್ಲ. ಅಲ್ಲಿ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟೆ, ಇವ್ರ ಹತ್ರ ಕಂಪ್ಲೇಂಟ್ ಕೊಟ್ಟೆ, ಯಾರು ಏನೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಫ್ರೆಂಡ್ಸ್, ಸ್ವಲ್ಪ ನೋಡಿ, ಸ್ವಲ್ಪ ಜಾಗೃತ ಆಗಿರಿ. ಇಂಥ ಫ್ರಾಡ್ ನನ್ನ ಮಕ್ಕಳಿದ್ದಾರೆ ಸೆಕ್ಯೂರಿಟಿ ಮಾಡೋ. ಫೀಲ್ಡ್ ಆಫೀಸರ್ ಅಂತೆ ಅವನು, ವೀರೇಶ್ ಅಂತ. ನಾಗನಹಳ್ಳಿ ಅಂತ ಗೊತ್ತು. ಅವನ ಅಡ್ರೆಸ್ಸು ಸ್ವಲ್ಪ ವಿಚಾರ ಮಾಡಿದ್ರೆ ನಾಗನಹಳ್ಳಿ ಅಂತ ಹೇಳಿದ್ರು. ಬಟ್ ಎಕ್ಸಾಕ್ಟ್ ಅಡ್ರೆಸ್ ಗೊತ್ತಾಗಿಲ್ಲ. ನಾಗನಹಳ್ಳಿವರೆಗೂ ಹೋದೆ. ಅವನಿರೋದು ಹೊಸಪೇಟೆ ನಾಗನಹಳ್ಳಿ ಅಂತಂದರು. ಅಲ್ಲೆಲ್ಲ ಹುಡುಕಾಡಿದ್ರು ಕೂಡ ಎಲ್ಲಿ ಅವನು ಸಿಕ್ಕಿಲ್ಲ. ಅವನ ಹೆಸರು ಎಲ್ಲಿ ಹೇಳಿದ್ರು ಯಾರೂ ಗೊತ್ತಿಲ್ಲ ಅಂತಲೇ ಅಂದರು. ಸ್ವಲ್ಪ ಹುಷಾರಾಗಿ ಇರಿ ಫ್ರೆಂಡ್ಸ್. ಅದರ್ಸ್ ಕೇಫ್ ಅಂತ ಅಲ್ಲಿ ಟಿ ವಿ ಡ್ಯಾಮ್ ಮುಂದೆ ಬರುತ್ತೆ. ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್. 1 ತಿಂಗಳು ಕೆಲಸ ಮಾಡಿಸ್ಕೊಂಡು 12,000 ಕೊಡ್ತೀನಿ ಅಂತ ಹೇಳಿ ₹1 ಕೂಡ ಕೊಟ್ಟಿಲ್ಲ ಫ್ರೆಂಡ್ಸ್. ಅವರು ಅವನಿಗೆ ಫೋನ್ ಮಾಡಿದ್ರೆ ಅವ್ನು ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಸರ್ ಸ್ಯಾಲ್ರಿ ಸರ್ ಅಂತ ಕೇಳಿದ್ರೆ, ಕೊಡ್ತೀನಪ್ಪ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಸ್ವಲ್ಪ ಅಡ್ವಾನ್ಸ್ ಬೇಕು ಅಂತ ಕೇಳಿದ್ರು. 20 ದಿನ ಕೆಲಸ ಮಾಡಿದ್ರು ಕೂಡ ಅವನು ₹1